ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬೆಳಗ್ಗೆ ತಿಂಡಿ ಮಾಡ್ತಾಯಿದ್ದೀನಿ. ದೋಸೆ ಮಾಡ್ತಾಯಿದ್ದೆ. ದೋಸೆ ಹಿಟ್ಟು ಮೊನ್ನೆ ರುಬ್ಬಿಟ್ಟಿದ್ನಲ್ಲ, ಸೊ ಅದನ್ನು ಮಾಡ್ತಾಯಿದ್ದೀನಿ. ಹಾಗೆ ದೋಸೆ ಹಾಕ್ತಾಯಿದ್ದೆ. ಹಂಗಾಗಿ ಹಂಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ದೋಸೆ ಮಾಡೋದಕ್ಕೆ ಎಲ್ಲರಿಗೂ ಬರುತ್ತೆ. ಬಟ್ ನಾನು ಏನಕ್ಕಪ್ಪ ದೋಸೆ ಹಾಕೋದನ್ನ ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ಎಲ್ಲರ ಮನೆ ದೋಸೆನೂ ತೂತು ಅಂತ ಹೇಳಿ ಗಾದೆ ಹೇಳ್ತಾರೆ. ಅದು ಏನಕ್ಕಪ್ಪ ಹೇಳ್ತಾರೆ ಅಂದರೆ, ಎಲ್ಲರ ಮನೇಲೂ ಪ್ರಾಬ್ಲಮ್ಸ್ ಇದ್ದಿದ್ದೆ. ಎಲ್ಲರ ಮನೆಯಲ್ಲೂ ಒಂದಲ್ಲ ಒಂದು ಪ್ರಾಬ್ಲಮ್ ಇರುತ್ತೆ. 108 ಅವನು ಬಡವ ಆಗಿರ್ಬೋದು, ಅವನು ಶ್ರೀಮಂತ ಆಗಿರ್ಬೋದು, ಅವನು ರಾಜಕಾರಣಿ ಆಗಿರ್ಬೋದು, ಅವನು ಕೋಟ್ಯಾಧಿಪತಿ ಆಗಿರ್ಬೋದು. ಸಮಸ್ಯೆಗಳಿಲ್ಲದ ಮನುಷ್ಯನೇ ಇಲ್ಲ ಅಂತ ಹೇಳ್ಬೋದು. ಹಾಗೆ ಆ ಸಮಸ್ಯೆಗಳನ್ನ ಈ ದೋಸೆಯಲ್ಲಿ ಬರೋ ತೂತುಗೆ ಹೋಲಿಸಿರ್ತಾರೆ. ಈ ಥರ ಸಣ್ಣ ಸಣ್ಣ ಹೋಲ್ ಇದೆಯಲ್ಲ, ಸೊ ಹಾಗಾಗಿ ಎಲ್ಲರ ಮನೆ ದೋಸೆ ತೂತು ಅಂತ ಹೇಳಿ. ದೋಸೆಗೆ ನಾವು ಉದ್ದಿನಬೇಳೆ ಸೋಡಾ ಹಾಕೋದ್ರಿಂದ ಈ ಥರ ಈ ಥರ ಬರುತ್ತೆ. ಬಟ್ ಯಾವುದೇ ದೋಸೆ ಆದ್ರೂ ಈ ಥರ ತೂತಿಲ್ದಲೇ ದೋಸೆ ಬರೋದೇ ಇಲ್ಲ. ಹಾಗೆ ಪ್ರಾಬ್ಲಮ್ಸ್ ಇಲ್ದಲೇ ಇರ್ತಕ್ಕಂಥ ತೊಂದರೆಗಳು ಇಲ್ದಲೇ ಇರ್ತಕ್ಕಂಥ ಮನುಷ್ಯರೇ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ದೋಸೆದ ತೋರಿಸ್ತಾ ಇದ್ದೀನಿ, ಎಕ್ಸಾಂಪಲ್ ಅಷ್ಟೇ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ದೋಸೆ ಮತ್ತು ಚಟ್ನಿ ಮಾಡಿದ್ದೆ. ಹೊರಟೆ ಕೆಲಸಕ್ಕೆ. ನಮ್ಮ ಮನೆ ಹತ್ತಿರ ಕಾಂಗ್ರೆಸ್ನವರು ಬಂದಿದ್ದರು. ಅಂದರೆ ಇವಾಗ ಎಲೆಕ್ಷನ್ ಇದೆಯಲ್ಲ, MP ಎಲೆಕ್ಷನ್ನು, ಸೊ ಹಾಗಾಗಿ ಕ್ಯಾನ್ವಾಸಿಗೆ ಬಂದಿದ್ದರು. ಗೇಟ್ ಹತ್ರ ನಿಂತಿದೆ. ಹಾಗಾಗಿ ಎಲ್ಲ ಕೂಗ್ಕೊಂಡು ಹೋಗ್ತಾಯಿದ್ರು, ಕಾಂಗ್ರೆಸ್ಗೆ ಓಟ್ ಹಾಕಿ, ಅಮ್ಮ ಅಣ್ಣ ಅಂತ ಕೈ ಮುಗಿಯೋದು ಕೇಳ್ತೀರಾ, ಎಲ್ಲರನ್ನೂ ಮಾತಾಡ್ಸೋದು ಕೇಳ್ತೀರಾ. ಅವ್ರ ಮುಖಗಳೇ ನೋಡಿರಲ್ಲ ನಾವು. ಇವಾಗ 5 ವರ್ಷಕ್ಕೊಂದು ಸಲ ಬಂದು ಅವ್ರ ಮುಖ ತೋರಿಸೋಗ್ತಾರೆ ಮನೆ ಹತ್ರ. ಏನು ಮಾಡೋಕ್ಕಾಗಲ್ಲ, ರಾಜಕೀಯ ಅಂದ್ರೇ ಹಾಗೆ. ಹಾಗಾಗಿ ಹಾಗೆ ಒಂದು ವಿಡಿಯೋ ಕ್ಲಿಪ್ ತೊಗೊಂಡು ನಾನು ಮುಂದೆ ಹೋದೆ. ಕೆಲ್ಸಕ್ಕೆ ಹೋಗಿ ಸಂಜೆ ಬರುವಾಗ ಸೊಪ್ಪು ತೊಗೊಬಂದಿದ್ದೆ. ಸೊಪ್ಪು ಅಡುಗೆ ಮಾಡೋಣ ಅಂತ ಹೇಳಿ. ಇವಾಗ ಸಾಂಬಾರು ಮಾಡೋದಕ್ಕೆ ಏನೂ ಇರಲಿಲ್ಲ, ಅಂದರೆ ತರಕಾರಿ ಏನೂ ಇರಲಿಲ್ಲ. ಹಾಗಾಗಿ ಸೊಪ್ಪು ತಂದಿದ್ನಲ್ಲ, ಸೊ ಮಸೊಪ್ಪು ಮಾಡೋಣ ಅಂತ ಹೇಳಿ ಸೊಪ್ಪು ಸೋಸ್ತಾ ಇದ್ದೀನಿ. ಮಿಕ್ಸು ತೊಗೊಂಬಂದಿದ್ದು. ನಾನು ಬಂದಿದ್ದು 7:30 ಅಲ್ಲೇ ಮನೆಗೆ ಬಂದಾಗ. ಸೊ ಇವಾಗ ಸೊಪ್ಪು ಸೋಸಿ ಅದನ್ನು ತೊಳೆದು ಮಾಡಬೇಕು. ಬಟ್ ನನಗೆ ಕಷ್ಟವಾದ ಕೆಲಸ ಅಂತಂದರೆ ಈ ಸೊಪ್ಪು ಬಿಡಿಸೋದು, ಹಾಗೆ ಅದನ್ನು ತೊಳೆದು ಮಾಡೋದೇ ಅಂತಲೇ ಹೇಳ್ಬೋದು. ಮಕ್ಕಳಿದ್ದಾಗ ಒಂದಿನ ತಂದು ಇಟ್ಕೋತಿದ್ದೆ ಸೊಪ್ಪು. ಅಂದರೆ ಇವತ್ತು ತಂದು ಕ್ಲೀನ್ ಮಾಡಿ ಫ್ರಿಜ್ಜಿಗೆ ಇಟ್ಟರೆ ನೆಕ್ಸ್ಟ್ ಡೇ ಸಾಂಬಾರಿಗೆ ಯೂಸ್ ಮಾಡ್ತಿದ್ದೆ. ಬಟ್ ಇವತ್ತು ಏನು ತರಕಾರಿನೂ ಇರಲಿಲ್ಲ, ಸಾಂಬಾರು ಇರಲಿಲ್ಲ. ಹಾಗಾಗಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ, ಸೊಪ್ಪು ಬಿಡಿಸ್ತಾ ಇದ್ದೀನಿ. ಹಾಗೆ ಕೆಲವರು ನಮ್ಮ ಬಗ್ಗೆ ಒಂಥರ ಬ್ಯಾಡಾಗಿ ಥಿಂಕಿಂಗ್ ಮಾಡ್ತಾರೆ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇರೋರು ಅಂತಂದರೆ ಯಾವಾಗಲೂ ಕೆಟ್ಟದಾಗೇ ಇರ್ತಾರೆ ಅಂತ ಒಂದು ಥಿಂಕಿಂಗ್ ಬರುತ್ತೆ ನನಗೆ. ಯಾಕೆ ಆ ಥರ ಥಿಂಕ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮತ್ತು ಸೋಷಿಯಲ್ ಮೀಡಿಯಾ ಅಂತಂದರೆ ನಾವು ಈ ಯೂಟ್ಯೂಬ್ ಮಾಡ್ತಾ ಇರೋದು ಏನಕ್ಕಪ್ಪ ಅಂತಂದರೆ, ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅಂತ ತೋರಿಸ್ಕೊತಾ ಇದ್ದೀವಿ ಹೊರತು ನಾವು ಮೂರನ್ನೂ ಬಿಟ್ಟು ಬಟ್ಟೆ ಬಿಚ್ಕೊಂಡು ಕುಣಿಯೋ ಥರ, ಹಾಗೆ ಬೇರೆ ಯಾವುದೋ ಥರ ಏನು ಮಾಡ್ತಾಯಿಲ್ಲ. ನಾವು ನಮ್ಮ ಫ್ಯಾಮಿಲಿ ಲೈಫ್ ಸ್ಟೈಲ್ ಹೇಗಿದೆ, ನಾವು ಯಾವ ರೀತಿ ಜೀವನ ಮಾಡ್ತಾಯಿದ್ದೀವಿ, ನಾವು ಏನು ತಿಂತೀವಿ, ಏನು ಉಣ್ತೀವಿ, ಏನು ಮಾಡ್ತೀವಿ, ಹಾಗೆ ಏನು ಕೆಲಸ ಮಾಡ್ತೀವಿ, ಎಲ್ಲ ಪ್ರತಿಯೊಂದನ್ನು ಶೇರ್ ಮಾಡ್ಕೊತೀವಿ. ಅದರಲ್ಲೇನು ನಾವು ಮುಚ್ಚಿಡೋ ಅಂಥದ್ದಿರಲ್ಲ. ಬಟ್ ಆದರೂ ಜನ ಏನಕ್ಕೆ ನಮ್ಮನ್ನು ಆ ರೀತಿ ನೋಡ್ತಾರೆ ಅನ್ನೋದು ಒಂದು ನನಗೆ ಪ್ರಶ್ನೆ ಅಂತಲೇ ಹೇಳ್ಬೋದು. ಅವ್ರು ಯಾರು ಏನೇ ನೋಡ್ಕೊಳ್ಳಿ, ಏನೇ ಮಾಡಲಿ, ನನಗೆ ಅದ್ರ ಬಗ್ಗೆ ಟೆನ್ಷನ್ ಇಲ್ಲ. ಬಟ್ ನಾವು ಮಾಡೋ ಕೆಲಸನ ನಮ್ಮ ಮನಸ್ಸಿಗೆ ಇಷ್ಟವಾದ ಕೆಲಸನ ಕರೆಕ್ಟಾಗಿ ಮಾಡಿದ್ರೆ ಸಾಕು. ಬೇರೆ ಯಾರನ್ನೋ ಮೆಚ್ಚಿಸೋ ಕೆಲಸ ಬೇಕಾಗಿಲ್ಲ. ಹಾಗೆ ಇಲ್ಲಿ ಸಂಜೆ ಕೆಲಸದಿಂದ ಬಂದೆ. ಇವತ್ತು ರಾಮನವಮಿ ಇತ್ತಲ್ಲ, ಹಾಗಾಗಿ ಪಾನಕ, ಮಜ್ಜಿಗೆ, ಕೋಸಂಬರಿ ಎಲ್ಲ ಕೊಡ್ತಾಯಿದ್ರು. ನನಗೆ ಸಿಕ್ತು ಅಂತಂದರೆ ಬೆಳಗ್ಗೆಯಿಂದ ಎಲ್ಲೂ ನಾವು ತಿಂದಿರಲಿಲ್ಲ, ಮನೇಲೂ ಮಾಡಿರಲಿಲ್ಲ. ಇವಾಗ ಸಂಜೆ ಸಿಕ್ತು. ಹಾಗೆ ಇಲ್ಲಿ ಸ್ವಲ್ಪ ಏನೋ ತೊಗೋಬೇಕಿತ್ತು, ತೊಗೊಂಡು ಮದುವೆಗೆ ಬೇರೆ ಹೋಗಬೇಕಿತ್ತು ಸಾಯಂಕಾಲ. ಹಾಗಾಗಿ ಬೇಗನೆ ಬಂದೆ ಆಫೀಸಿಂದ. ಇಲ್ಲಿ ರಾಮನ ಫೋಟೋ ಇತ್ತು. ಹಾಗೆ ಇಲ್ಲೇ ರಾಮದೇವ್ರ ದೇವಸ್ಥಾನವೂ ಇದೆ ನಮ್ಮ ಏರಿಯಾದಲ್ಲಿ. ಹಾಗೆ ಇಲ್ಲಿ ಇಟ್ಟು ಸರ್ಕಲಲ್ಲಿ ಪೂಜೆ ಮಾಡಿ ಎಲ್ಲರಿಗೂ ಪಾನಕ ಫಲಾರ ಹಂಚ್ತಾಯಿದ್ರು. ಎಲ್ಲ ಜಾಸ್ತಿ ಲೇಡೀಸ್ಗಳಿದ್ರು, ಅಂದರೆ ಕೆಲಸದಿಂದ ಬಂದು ಎಲ್ಲ ಈಸ್ಕೊಂಡು ಹೋಗ್ತಾಯಿದ್ರು.
ಅಂದರೆ ಪಾನಕ ಮಜ್ಜಿಗೆ ಕೋಸಂಬರಿ ಎಲ್ಲನೂ. ಹಾಗೆ ಇದೇ ರಾಮದೇವ್ರ ದೇವಸ್ಥಾನ ನಮ್ಮ ಏರಿಯಾದಲ್ಲಿರೋದು. ಇಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡಿದರು. ನಾನು ಒಳಗಡೆ ಹೋಗಲಿಲ್ಲ, ಅಂದರೆ ನಾನು ಮದುವೆಗೆ ಬೇರೆ ಹೋಗಬೇಕಿತ್ತಲ್ಲ ಮನೆಗೆ ಹೋಗಿ, ಹಾಗಾಗಿ ಟೈಮ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಆಚೆಯಿಂದ ನನಗೆ ಒಂದು ವಿಡಿಯೋ ಕ್ಲಿಪ್ ತಗೊಂಡು ನಮಸ್ಕಾರ ಮಾಡಿಕೊಂಡು ಹೋದೆ. ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಹಾಗೆ ನಾನು ಕೂಡ ಕೋಸಂಬರಿನ ಅಂದರೆ ಮಜ್ಜಿಗೆ ಪಾನಕ ಕುಡಿದ್ಬಿಟ್ಟು ಕೋಸಂಬರಿನ ಹಾಗೆ ಗ್ಲಾಸ್ಗೆ ಹಾಕಿಸ್ಕೊಂಬರ್ತಾಯಿದ್ದೆ. ಹಾಗೆ ಅದು ಪರ್ಚೇಸ್ ಮಾಡಿದ್ನಲ್ಲ ಅದನ್ನು ಇಟ್ಕೊಂಬರ್ತಾಯಿದ್ದೆ. ಮನೆಗೆ ಬಂದು ರೆಡಿ ಆದೆ. ಸಿಂಪಲ್ ಅಂದರೆ ನಾನು ಡೈಲಿ ಯಾವ ರೀತಿ ರೆಡಿ ಆಗ್ತೀನೋ ಅದೇ ರೀತಿ ರೆಡಿ ಆಗಿದ್ದೀನಿ. ಬಟ್ ಸಾರಿ ಒಂದು ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು. ಹಾಗೆ ತುಟಿಗೆ ಒಂಚೂರು ಲಿಪ್ಸ್ಟಿಕ್ ಇರಲಿಲ್ಲ, ಅದುವೇ ಲಿಪ್ ಬಾಮ್ ಹಚ್ಚಿದ್ದೀನಿ ಅಷ್ಟೇ. ಸೊ ಆದ್ರೂ ಈ ರೀತಿ ಕಾಣಿಸ್ತಾ ಇದ್ದೀನಿ. ನಾನು ಏನು ಜಾಸ್ತಿ ಮೇಕಪ್ ಮಾಡೋದಕ್ಕೆ ಹೋಗಲ್ಲ, ಅಂದರೆ ಐಲೈನರು ಅದು ಇದು ಎಷ್ಟೊಂದು ಕ್ರೀಮ್ಸ್ಗಳಿರ್ತವೆ, ಏನು ಅಂದರೆ ಏನೂ ಹಾಕಿಲ್ಲ, ಸಿಂಪಲ್ಲು ನಾನು. ಯಾಕಂದರೆ ನನ್ನ ಮಕ್ಕಳು ಹೇಳ್ತಾರೆ, ಅಮ್ಮ ನೀನು ಜಾಸ್ತಿ ಮೇಕಪ್ ಮಾಡೋಕ್ಕೆ ಹೋಗಬೇಡ, ನೀನು ಮೊದಲೇ ವೈಟ್ ಇದೆಯಾ, ಇನ್ನೂ ಮೇಕಪ್ ಮಾಡಿದ್ರೆ ಇನ್ನೂ ಒಂಥರ ಅಸಹ್ಯ ಕಾಣಿಸ್ತೀಯ ಅಂತ. ಹಾಗಾಗಿ ನಾನು ಏನು ಮೇಕಪ್ ಮಾಡಲ್ಲ. ಡೈಲಿ ಹೇಗೆ ಒಂದು ಕ್ರೀಮ್ ಹಾಕಿ ಪೌಡ್ರ್ ಹಾಕಿ ಹೋಗ್ತೀನೋ ಹಾಗೆ ಹೋಗಿದ್ದೆ. ಹಾಗೆ ಇದೇ ಮದುವೆ. ನಮ್ಮ ಫ್ರೆಂಡ್ ಅಂದರೆ ನಮ್ಮ ಜೊತೆ ಕೆಲಸ ಮಾಡ್ತಿದ್ದಿದ್ದು ಹುಡುಗಿ. ಮುಂಚೆ ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡುವಾಗ ನನ್ನ ಜೊತೆ ಕೆಲಸ ಮಾಡ್ತಿದ್ರು, ಹಂಸ ಅಂತ ಹೇಳಿಬಿಟ್ಟು. ಹಾಗೆ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತಲೇ ಹೇಳ್ಬೋದು. ಮದುವೆಗೆ ಹೋದೆ, ನೋಡಿದೆ ಹಂಗೂ ಯಾರಾದರೂ ನಮ್ಮ ಆಫೀಸ್ ಕಡೆಯವ್ರು ಅಂದರೆ ಬ್ಯಾಂಗ್ಳೂರು ಒಂದು ಕಡೆಯವ್ರು ಬಂದಿದ್ದಾರಾ ಅಂತ ಹೇಳ್ಬಿಟ್ಟು. ಬಟ್ ಯಾರೂ ಇರಲಿಲ್ಲ. ಆದರೆ ಮ್ಯಾನೇಜರ್ ಇದ್ದರು, ಅಂದರೆ ನಮಗೆ ಮ್ಯಾನೇಜರ್ ಆಗಿದ್ರಲ್ಲ ಸರ್ ಒಬ್ಬರು, ಅವರು ಬಂದಿದ್ದರು. ಹಾಗೆ ಶೇಖರ್ ಅಂತ ಹೇಳಿಬಿಟ್ಟು ಅವರು ನಮ್ಮ ಮೇನ್ ಸೆಂಟ್ರಲ್ಲಿ ಇನ್ಚಾರ್ಜ್ ಆಗಿದ್ದರು, ಅವರು ಬಂದಿದ್ದರು. ಸೊ ಅವರೇ ಎಲ್ಲ ಮಾತಾಡಿಸಿದ್ರು. ಅವ್ರು ಯಾರನ್ನೇ ಆಗಲಿ ತುಂಬ ಚೆನ್ನಾಗಿ ಮಾತಾಡಿಸಿ ಫ್ರೆಂಡ್ಲಿಯಾಗಿ ಎಲ್ಲರ ಜೊತೆ ನಗ್ತಾ ಖುಷಿಯಾಗಿರ್ತಾರೆ ಶೇಖರ್ ಅವರು. ಸೊ ಮಾತಾಡಿಸಿ ಅವರೇ ಊಟ ಎಲ್ಲ ಮಾಡಿ ಹೋಗಿ ಅಂತೆಲ್ಲ ಇದು ಮಾಡಿದ್ರು. ಯಾಕಂದರೆ ಇಲ್ಲಿ ಯಾರು ಅಷ್ಟು ಪರಿಚಯ ಇರೋರು ಇರಲಿಲ್ಲ. ಹುಡುಗಿ ಸ್ಟೇಜ್ ಮೇಲೆ ಇದ್ದಾಳೆ. ಹಾಗೆ ಅವ್ರ ಮನೆ ಕಡೆ ಜಾಸ್ತಿ ಪರಿಚಯ ಇಲ್ಲ, ಯಾಕಂದರೆ ಒಂದು ಸಲ ನಾನು ಅವ್ರ ಮನೆಗೆ ಹೋಗಿರಲಿಲ್ಲ. ಹಾಗಾಗಿ ಮತ್ತು ನನ್ನ ಮುಂಚೆ ಕೆಲಸ ಮಾಡ್ತಿದ್ದವ್ರು ಯಾರು ಫ್ರೆಂಡ್ಸ್ ಬಂದಿರಲಿಲ್ಲ. ಸೊ ನಾನೊಬ್ಬಳೇ ಹೋಗಿದ್ದು, ಆಟೋ ಮಾಡ್ಕೊಂಡು ಹೋಗಿದ್ದೆ ರ್ಯಾಪಿಡೋದಲ್ಲಿ. ನಾನು ಇವಾಗ ಹಂಗೇ ಎಲ್ಲೂ ಯಾರಿಗೋಸ್ಕರನೂ ಕಾಯಲ್ಲ, ಒಬ್ಬಳೇ ಎಲ್ಲ ಕಡೆನೂ ಓಡಾಡ್ತೀನಿ, ಅವ್ರ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಗಲ್ಲ. ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗಿದ್ದೆ. ಹಾಗೆ ಪ್ರೆಸೆಂಟೇಷನ್ ಎಲ್ಲ ಕೊಟ್ಟು ಹಾಗೆ ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದೆ. ಊಟಕ್ಕೆಲ್ಲ ಅಲ್ಲೇ ಕೊಡ್ತಾಯಿದ್ರು, ರೆಡಿಯಾಗಿತ್ತು. ಮತ್ತು ನಾನು ನೈಟ್ ಟೈಮ್ ಹೋಗಿದ್ದರಿಂದ ಮನೇಲಿ ಸ್ವಲ್ಪ ಕಿರಿಕಿರಿ, ಹಸ್ಬೆಂಡು ಇಷ್ಟೊತ್ತವರೆಗೂ ಇಲ್ಲಿಗೆ ಹೋಗಿದೆ ಏನು ಹಾಗೆ ಹೀಗೆ ಅಂತಾರೆ ಅಂತ ಹೇಳಿಬಿಟ್ಟು ಬೇಗನೆ ಕೊಟ್ಟು ಬಂದು ಒಬ್ಬಳೇ ಬಂದು ಊಟಕ್ಕೆ ಕೂತ್ಕೊಂಡೆ. ಊಟ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ತುಂಬ ವೆರೈಟೀಸು ಮಾಡಿಸಿದ್ರು. ಹಾಗೆ ನಾನು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಶೇಖರ್ಗೆ ಹೇಳಿಬಿಟ್ಟು ನಾನು ವಾಪಸ್ಸು ಬಂದೆ. ಹಾಗೆ ರುಮಾಲಿ ರೋಟಿ, ಸಾಗು, ಸ್ವೀಟ್ಸು, ಪಲ್ಯಗಳು ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಊಟ. ಹಾಗೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.